ಸಾರಿ, ನಂದೇ ತಪ್ಪು. ಮಾಡಬಾರ್ದಾಗಿತ್ತು. ಮಾಡೋದೇನಿಕ್ಕೆ, ಅನ್ಭವಿಸೋದೇನಿಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಬೆಂಗಳೂರಲ್ಲಿ ಎಷ್ಟು ಕಸ ಹಾಕ್ತಾರೆ ಅಂತ ನಿಮಗೆ ಗೊತ್ತು. ಆದ್ರೂ ನಮ್ಮ BBMP ಅವರು ಎಷ್ಟೇ ಕ್ಲೀನ್ ಮಾಡಿದ್ರು ನಮ್ಮ ಜನರು ರೋಡಲ್ಲಿ ಹಾಕೋದಂತೂ ಬಿಡಲ್ಲ. ಏರಿಯಾಗೆ ಅಂತಾನೆ ವೆಟ್ ವೇಸ್ಟ್ ಮತ್ತೆ ಡ್ರೈ ವೇಸ್ಟ್ ಅಂತೂ ಇಟ್ಟಿರ್ತಾರೆ. ಆದ್ರೆ ನಮ್ಮ ಜನರು ಯಾವುದೂ ಫಾಲೋ ಮಾಡಲ್ಲ. ರೋಡಲ್ಲಿ ಕಸ ಎಸೆದಂತೂ ನಮ್ಮ ಜನರು ಅಂತೂ ಬಿಡಲ್ಲ. ಅದರಿಂದ ಎಷ್ಟೋ ಪ್ರಾಣಿಗಳು ಸತ್ತಿದೆ. ನಾಯಿ ಆಗಲಿ, ಹಸು ಆಗಲಿ, ಪಕ್ಷಿಗಳಾಗಲಿ. ಮತ್ತೆ ನಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಇದ್ರದ್ದು ವಾಸನೆ ತಗೊಂಡ್ರೆ ಜ್ವರ ಬರೋದಾಗ್ಲಿ, ಕೆಮ್ಮು, ನೆಗಡಿ, ಮತ್ತೆ ಸೊಳ್ಳೆ ಎಲ್ಲ ಇಲ್ಲಿ ಬಂದು ಕೂತ್ಕೊಂಡು ನಮಗೆ ಬಂದು ಕಚ್ಚುತ್ತೆ. ಡೆಂಗ್ಯೂ ಕೂಡ ಬರುತ್ತೆ. ಏನಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಗಾರ್ಬೇಜ್ನ, ಅಷ್ಟು ಕಸನ ಕ್ಲೀನ್ ಮಾಡ್ತೀನಿ. ಲೆಟ್ಸ್ ಗೋ. ಓಕೆ ಗಾಯ್ಸ್, ನಾನು ಫುಲ್ ರೆಡಿ ಆಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಪಿಂಕ್ ಕಲರ್ ಮಾಸ್ಕ. ಹೇಳೋದೇನೆಂದರೆ, ಜನರಿಗೆ ಆದಷ್ಟು ಮನೆ ಹತ್ರ ಬರ್ತಾರಲ್ಲ ಅವಾಗಲೇ ಕಸ ಹಾಕಿ. ಇಲ್ಲೆಲ್ಲ ಕಸ ಹಾಕಿದ್ರೆ ಮಕ್ಳಿಗೂ ಪ್ರಾಬ್ಲಮ್ ಆಗುತ್ತೆ, ವಯಸ್ಸಾದವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಆ ಥರ ಮಾಡೋಕ್ಕೋಗ್ಬಿಡಿ. ಅಲ್ಲಿ ನೋಡಿ, ನಾನು ಹೋಗೋಕ್ಕೆ ಭಯ ಆಗ್ತಿದೆ. ಸೊಳ್ಳೆಗಳೆಲ್ಲ ಹೆವಿ ಇದೆ. ಇವಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಹೇಳಿ. ನಿಮಗೆ ವಾಸನೆ ಬಂದರೆ ನಿಮ್ಗೆ ಜ್ವರ ಬರುತ್ತಾ ಹೇಳಿ. ನೀವೇ ವಿಡಿಯೋದಲ್ಲಿ ಮಾಡಬಾರ್ದು ತಾನೇ ಈ ಥರ ಎಲ್ಲ ಮಾಡಬಾರ್ದು. ಯಾರೇ ಆಗಲಿ, ನಾನು ಡಿಪಾರ್ಟ್ಮೆಂಟಲ್ಲಿ ಇದ್ದನು. ಹೌದಾ? ಕಾರ್ಪೊರೇಷನಲ್ಲಿ ರಿಟೈರ್ಡ್. ಜನರು ಇವಾಗ ಏನು ಮಾಡ್ತಾರೆ, ಬಿಡು, ಇಲ್ಲ ಕಸ ಹಾಕೋರಲ್ಲ, ಹಿಂಗೆ ಎಸ್ಬಿಟ್ಟು ಎಸ್ಬಿಟ್ಟು ಹೋಯ್ತಾರೆ ಅವರು. ಆ ಗಾಡಿಯಲ್ಲಿ ಬಂದು ಎಸ್ಬಿಟ್ಟು ಹೋಗ್ತಾರೆ, ನೋಡಿದ್ದೀನಿ. ಎಷ್ಟು ಇದೆಲ್ಲ ಮಾಡೋರಲ್ಲ ಇದೇ ಏರಿಯಾದವ್ರು ತಾನೆ? ಇದು ಮಾಡೋದಲ್ಲ ಇದೇ ಏರಿಯಾದವ್ರು. ಗಾಡಿಯಿಂದ ಬರೋರು. ಒಂದು ಗಾಡಿ ಬರ್ತದೆ, ಅವಾಗ ಹಾಕ್ಬೇಕು ತಾನೆ, ರೋಡಲ್ಲಿ ಹಾಕ್ಬಾರ್ದು ತಾನೆ. ಯಾರಿಗೆ ಪ್ರಾಬ್ಲಮ್ ಆಗುತ್ತೆ? ಎಷ್ಟು ಕೆಲಸ ನಿಮ್ಗೆ ಕಷ್ಟ ಇದೆ. ಹೌದು, ಇವಾಗ ಮಾಡಿದ್ರೆ ಅವ್ರ ಒಂದಲ್ಲ ಒಂದಿನ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಲ್ಲ. ಯಾರ್ದು ಸರ್ಟಿಫಿಕೇಟು ಇದೆ. ಮಿಸ್ಟರ್ ಜಗದೀಶ್ ಇದನ್ನು ಕಸಕ್ಕೆ ಎಸ್ತಿದ್ದಾರೆ. ಯಾರು? ಕ್ಯಾಮ್ರಾಮನ್ ಮಲ್ಕೊಳ್ತೀರಾ? ಒಳ್ಳೆ ಹಾಸಿಗೆ ಇದ್ದಂಗಿದೆ. ನನಗೆ ಹೆಂಗೆ ಫೀಲ್ ಆಗ್ತಿದೆ ಅಂದರೆ, ನೋಡಿ, ಆಲ್ರೆಡಿ ಒಂದು ಚುಚ್ಕೊಂಡಿದೆ. ಇಟ್ಸ್ ಓಕೆ. ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸು ಈ ಥರ ಕಸ ಎತ್ತಾಕೋದು. ಅಲ್ಲಿ ನೋಡಿ, ಅಲ್ಲಿ ಬರ್ತಿದ್ದಾರೆ, ಇಲ್ಲಿ ಯಾರು ವಾಹನ ನಿಲ್ಲಿಸಬಾರದು, ಕಸ ಹಾಕಿದವರಿಗೆ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು. ಆದರೂ ಜನರು ತಲೆ ಕೆಡಿಸ್ಕೊಳ್ಳಲ್ಲ. ಯಾರು ನಮ್ಮ ಇಂಡಿಯಾದಲ್ಲಿ ಯಾರು ಗೌರ್ಮೆಂಟಿಗೆ ಎದುರ್ಕೊಂತಾರೆ? ನಮ್ಮ ಕೆಲಸ ನಾವು ಮಾಡ್ಕೊಂಡು ಅವ್ನು ಯಾವ ನನಗೆ ಹೇಳೋಕ್ಕೆ ಅಂತಲೇ ಕಸ ಎಸ್ಬಿಟ್ಟು ಹೋಗ್ತಾ ಇರ್ತಾರೆ. ನಾನು ಅಂದ್ಕೊಂಡಿದ್ದೆ ಎಷ್ಟೊತ್ತು ಇದನ್ನು ಕ್ಲೀನ್ ಮಾಡೋದು, ಬೇಗ ಮುಗಿಸ್ಬಿಡ್ಬೋದು ಅಂದ್ಕೊಂಡಿದ್ದೆ. ಆದರೆ ತುಂಬಾ ಕಷ್ಟ ಇದೆ. ಅಷ್ಟು ಈಸಿ ಅಲ್ಲ ಕಸ ಎತ್ತೋದು. ಕ್ಲೀನ್ ಮಾಡ್ತಾ ಗೊತ್ತಾಗ್ದಿರ ಒಡೆದೋಗಿರೋ ಗ್ಲಾಸ್ ಮೇಲೆ ಕೈ ಇಟ್ಬಿಟ್ಟೆ. ಸ್ವಲ್ಪ ಬ್ಲಡ್ ಬಂತು. ನಮಗೆ ರಕ್ತವನ್ನು ನೋಡಿದ್ದೀನಿ. ಇಲ್ಲಿ ನೋಡಿ, ನಮ್ಗೆ ಆಲ್ರೆಡಿ ರಕ್ತ. ಇಟ್ಸ್ ಆಲ್ರೆಡಿ ಡನ್. ಕೈ ನಡುಕ್ತಾ ಇದೆ, ಚುಚ್ಕೊಳ್ತು. ಏನು ಗೊತ್ತಾ, ಮಳೆಗಳು ಹಾಕಿರ್ತಾರೆ, ಅದನ್ನು ಪೇಪರಲ್ಲಿ ಸುತ್ತಲ್ಲ, ಇಲ್ಲಿ ತಂದಾಕ ನಾವೇ ಅಂತಲ್ಲ, ಕಸ ಎತ್ತಾಕೋರ್ಗು ಹಿಂಗೆ ಪಟ್ಟಂತ ಹಿಂಗೆ ಎತ್ತಿದಾಗ ಇಲ್ಲಿ ಚುಚ್ಕೊಂಡ್ರೆ ಅವ್ರ ಪರಿಸ್ಥಿತಿ ಏನು? ಅವ್ರಿಗೂ ಮನೆಗಳಿದ್ದಾವೆ. ಒಂದು ಸ್ವಲ್ಪ ಯೋಚನೆ ಮಾಡಿ. ಮತ್ತು ಇವಾಗ ಪ್ರಾಣಿಗಳು ಹಿಂಗೆ ಕಸ ಅಂತ ಬರ್ತವೆ, ತಿನ್ನಕ್ಕೆ ಬರ್ತವೆ. ಅದು ಪಟ್ಟಂತ ಬಾಯಿ ಹಾಕಿದ ತಕ್ಷಣ ಅದು ಇಲ್ಲಿ ಸಿಗಾಕೊಳ್ಳುತ್ತೆ. ಅವಾಗ ಅದನ್ನು ಮುಖ ಪ್ರಾಣಿ ಅಲ್ವಾ? ನಮ್ಮ ಥರ ಬಾಯಿ ಬಂದಿದ್ರೆ ನಮಗೂ ಬೈದಿದೆ, ಕೊತ್ತು ನನ್ನ ಮಕ್ಕಳ ಕರೆಕ್ಟಾಗಿ ನೀಟಾಗಿ ಹಾಕ್ರಿ ಅಂತ. ಬಟ್ ಆದರೆ ಅವಾಗ ಮುಗ್ ಬಾಯಿ ಏನೂ ಬರೋಲ್ಲ ಮಾತಾಡೋಕ್ಕೆ. ಇವಾಗ ನೋಡಿ, ನಾಯಿ ಅಂತಲೂ ಅಲ್ಲ, ಹಸು ಆಗಲಿ, ಪಕ್ಷಿಗಳಾಗಲಿ, ಯಾವ್ದಾದ್ರು ಸರಿ. ಇವಾಗ ಹಸುಗಳು ಅಷ್ಟೇ, ಕವರಲ್ಲಿ ಏನೋ ಇದೆ ತಿನ್ನೋಕ್ಕೆ ಅಂತ ಹಿಂಗೆ ಎತ್ತಿ ಹಿಂಗೆ ಹಾಕುತ್ತೆ. ಒಳಗಡೆ ಹೋಗಿದ ತಕ್ಷಣ ಗಾಜು ಒಳಗಡೆ ಹೋಗುತ್ತೆ, ಇಲ್ಲ ಮಳೆ ಒಳಗಡೆ ಹೋಗುತ್ತೆ. ಯಾರಿಗೆ ನೋವಾಗುತ್ತೆ? ಹಸುಗೆ. ನಾವು ಏನಂತೀವಿ? ಹಸುನ ಏನಂತೀವಿ ಹೇಳಿ? ನೆಕ್ಸ್ಟ್ ತಾಯಿ ಬಿಟ್ಟರೆ ಹಸುನೇ ತಾಯಿ ಅಂತ ಹೇಳ್ತೀವಿ. ಅವ್ರಿಗೆ ನೋವು ಮಾಡೋಕ್ಕೆ ನಮ್ಗೆ ಇಷ್ಟ ಆಗುತ್ತಾ? ಇಲ್ಲ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಟ್ರಿ ನೀವು. ಯಾರು ಬಂದು ತಿನ್ನುತ್ತೆ ಅಂತ ಅಂದ್ಕೊಳ್ತೀರ? ಹಂಗಲ್ಲ ಅಂದ್ಕೊಳ್ಳೇ ಬಿಡಿ. ನಾಯಿಗಳು ಬಂದು ಮೂಸಿ ಹಿಂಗೆ ಕಚ್ಚಿ ಹಿಂಗೆ ಎತ್ತಾಕಬೇಕಾದ್ರೆ ಆ ರಕ್ತ ಹೋದರೆ ಅದ್ರದ್ದು ಎಷ್ಟು ನೋವು ಪಟ್ಕೊಂಡು ಸಾಯ್ತಾ ಇರುತ್ತೋ, ಅದು ನಮಗೂ ಅಷ್ಟೇ ಕಷ್ಟ ಬಂದೇ ಬರುತ್ತೆ. ಆದಷ್ಟು ಎಲ್ಲರೂ ಪ್ಲೀಸ್ ಗಾಜು ಇದೆಲ್ಲ ಪ್ಲಾಸ್ಟರ್ ಹಾಕಿ, ಪೇಪರಲ್ಲಿ ಹಾಕಿ ಸುತ್ತಿ ಪಕ್ಕದಲ್ಲಿಡಿ. ಆದರೂ ನಮ್ಮ ಕೆಲಸ ನಾವು ನಿಲ್ಲಿಸ್ಬಾರ್ದು. ಬನ್ನಿ ಫುಲ್ ಕ್ಲೀನ್ ಮಾಡೋಣ. ಕೋಟಿ ಇದೆ ನೋಡಿ. ಅಯ್ಯೋ, 10 ಲಕ್ಷ ಏನೂ ಇಲ್ಲ. 10 ಲಕ್ಷನೂ ಇಲ್ಲ, ಮಣ್ಣಂಗೆ ಗೊತ್ತಿಲ್ಲ. ಹೇಳ
ಸರೌಂಡಿಂಗ್ ಎಲ್ಲ ಇದು ಹಾಕದಣ್ಣ, ಬೇರೆಯಿಂದ ಯಾರು ಬಂದು ಹಾಕಲ್ಲ. ಇಲ್ಲಿ ಪಕ್ಕದ ರೋಡ್ ಇಲ್ಲಿರೋರೇ ಹಾಕ್ತಾರೆ. ಯಾರು ಬೇರೆಯವ್ರು ಹಾಕ್ತಾರೆ. ಇಲ್ಲಿ ನೋಡಿ ನಂಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ವಾಸನೆ ಬರ್ತಾ ಇದೆ. ಮನೆ ಮಾರಾಟಕ್ಕಿದೆ ಅಲ್ಲ, ಕಸ ಮಾರಾಟಕ್ಕಿದೆ. ಏನಂದ್ರೆ ಫುಲ್ ಒಂದು ಇದು ಮಾಡ್ಕೊಂಡ್ರೆ ಈ ಕಡೆ ಎಲ್ಲ ಹಿಂಗೆ ಎಳ್ಕೊಂಡು ಆಮೇಲೆ ಹಿಂಗೆ ಎಳ್ಕೊ ಬರ್ಬೋದು, ಈಸಿ ಆಗುತ್ತೆ ಅಂತ ಅಷ್ಟೇ. ಆಮೇಲೆ ರೋಡ್ ಬ್ಲಾಕ್ ಆಗುತ್ತೆ. ನಾನು ಕ್ಲೀನ್ ಮಾಡಬೇಕಾದ್ರೆ ಆಲ್ಕೋಹಾಲ್ ಬಾಟಲ್ನ ಹೊಡೆದಾಕಿ ಬಿಸಾಕಿದ್ರು, ಅದು ಯಾರೇ ಆಗಿರಲಿ ಅವ್ರು ಮಾಡಿದ ತಪ್ಪು. ನೀವು ನಿಮ್ಮ ಖುಷಿಗೋಸ್ಕರ ಬಾಟಲ್ನ ಹೊಡೆದಾಕಿ ಹೋಗ್ತೀರಾ, ಆದರೆ ಬೆಳಗ್ಗೆ ಬಂದು BBMP ಅವ್ರು ಕ್ಲೀನ್ ಮಾಡಬೇಕಾದ್ರೆ ಅವ್ರಿಗೆ ಏನಾದರೂ ಆಯಿತು ಅಂದರೆ ನೀವು ಅವ್ರ ಫ್ಯಾಮಿಲಿನ ನೋಡ್ಕೊಳ್ತೀರಾ? ಇಲ್ಲ ಅಲ್ವಾ? ಅವರು ಮನುಷ್ಯರೇನೆ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ. ನಾಯಿ ಬಾಯಿಗೋ ಇಲ್ಲ ಹಸು ಬಾಯಿಗೆ ಹೋಯ್ತು ಅಂದ್ರೂ ಅದ್ರ ಪ್ರಾಣನೇ ಹೋಗುತ್ತೆ. ಯಾರು ಈ ಥರ ಇನ್ಹ್ಯೂಮನ್ ಆಗಿ ಬಿಹೇವ್ ಮಾಡಬೇಡಿ. ಇಟ್ಸ್ ಎ ರಿಕ್ವೆಸ್ಟ್, ಪ್ಲೀಸ್. ಸೋಫಾ ಇದೆ, ಬೇಕಂದ್ರೆ ಬರ್ತಾ ನೋಡಿ. ನಾನು ಹೇಳಿಲ್ವಾ ನಾಯಿಗಳು ಬಂದು ತಿನ್ನುತ್ತೆ, ಅದಕ್ಕೆ ನೋಡಿ ಎತ್ಕೊಂಡ್ ಅದೇನೋ ಊಟ ಇದೆ ಅಂತ. ನಾನು ಕಸ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೇ ಒಂದಂತೂ ಎಕ್ಸ್ಪೆಕ್ಟ್ ಮಾಡಿದ್ದೆ, ಸ್ಮೆಲ್ ಅಂತೂ ಇರುತ್ತೆ ಅಂತ. ಆದರೆ ಅಲ್ಲಿ ತುಂಬಾ ಸ್ಮೆಲ್ ಇತ್ತು. ಇನ್ನೊಂದೇನೆಂದರೆ ಅಲ್ಲೇ ರೈಸು, ಸಾರು, ಮೊಸರು, ಮಾವಿನ ಹಣ್ಣು, ಕೊಳ್ತೋಗಿರೋದು ಏನೇನಿದೆಯೋ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಹೊಟ್ಟೋಗಿದ್ರು. ಮತ್ತು ಪಬ್ಲಿಕ್ಕು ಟಾಯ್ಲೆಟ್ ಕೂಡ ಹೋಗಿದ್ರು. ಅದಕ್ಕೆ ತುಂಬಾ ಸ್ಮೆಲ್ ಬರ್ತಿತ್ತು. ಆದ್ರೂ ನಮ್ಮ ಕೆಲಸ ನಿಲ್ಲಬಾರ್ದು, ಆಗಿದ್ದಾಗಲಿ ಅಂತ ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಆದೆ. ಮಸ್ತಾಗಿ ಬಾಯ್ಲಿ ಇವಾಗ ಕೇಳು, ಹೆಂಗೆ ಫೀಲ್ ಆಗ್ತಿದ್ಯಾ? ಅರ್ಧೋಯ್ತೈತೆ ಆಗ್ತಾಯಿಲ್ಲ, ಸುಸ್ತು, ಹೆವಿ ಸುಸ್ತು. ನಮಗೆ ಸುಸ್ತಂದವ್ರಿಗೆ ಡೈಲಿ ಪಾಪ ಕ್ಲೀನ್ ಮಾಡೋರ್ಗೆ ಏನು ಕತೆ? ಕ್ಲೀನ್ ಮಾಡಕ್ಕೆ ಅಂತ ಒಬ್ರು ಬರ್ತಾ ಇದ್ದಾರೆ ಹೆಲ್ಪ್ ಮಾಡಕ್ಕೆ ಅಂತ. ಮಾಡ್ತೀರಾ? ಹೋಗಿ ಡ್ರೆಸ್ ಮಾಡ್ಕೊಂಡ್ಬಂದು ಹಿಂಗೆ ಮಾಡ್ತೀರಾ? ಪರವಾಗಿಲ್ವಾ? ಬ್ಲೌಸ್ ಇಲ್ಲ ನನ್ನ ಹತ್ರ. ನೋಡ್ದಾ ಬರ್ತೀವಿ ಅಂದ್ರೂ ಮಾಡಿಸ್ಕೊತಾ ಇಲ್ಲ ಇವರು. ಓಕೆ, ನಾನು ಎಲ್ಲ ಏನು ಮಾಡ್ತೀನಿ ಗೊತ್ತಾ, ಒಂದು ಕಡೆಗೆ ಹಾಕ್ತೀನಿ, ಅದು ಗಂಟು ಹಾಕ್ಬಿಡಿ. ಓಕೆ, ಅದು ಈಸಿ. ಹಾಂ ಸರಿ. ಸುಮ್ಮನೆ ಇದೆ, ನಾನು ಮಾಡ್ತೀನಿ. Hi guys, hello. ಗೈಸ್, ಬೆಳಿಗ್ಗೆಯಿಂದ ನಾನು ಮಾಡ್ತಾ ಇದ್ದೀನಿ, ಎಷ್ಟು ಕ್ಲೀನ್ ಮಾಡ್ತಾ ಇದ್ರು ಹಂಗೆ ಐತೆ. ಆದರೆ ನಾನು ಮಾತ್ರ ಅರ್ಧ ಇಲ್ಲೋಗ್ಬಿಟ್ಟಿದ್ದೀನಿ. ಹೆವಿ ಹೊಟ್ಟೆ ಹಸಿ ಐತೆ, ಡಿಹೈಡ್ರೇಟ್ ಐತೆ. ಆದರೂ ಮತ್ತು ನಿಮ್ಗೆ ಕ್ಲೀನ್ ಮಾಡೇ ಹೋಗ್ತೀನಿ, ಇದು ಫಿಕ್ಸ್ ಅಷ್ಟೇ. ದೇವರು ಏನು ಗೊತ್ತಾ, ನಿನ್ನ ಮಕ್ಕಳಾದ್ಮೇಲೆ ನೀನು ಎತ್ಕೊಂಡಿರ್ಬೋದು. ನೋಡಿ ಯಾರೋ ಹೇಳಿರೋದು ಯಾರೋ ಹೇಳಿರೋದನ್ನ ಹಿಂಗೆ ಹಾಕ್ಬಿಟ್ಟು ಹೀಗೆ ನಂತರ ಸಾರಿ, ನಂದೇ ತಪ್ಪು, ಮಾಡಬಾರ್ದಾಗಿತ್ತು. ಮಾಡೋದೇನಿಕ್ಕೆ, ಅನ್ಭವಿಸೋದೇನಿಕ್ಕೆ? ಉದುರೈತೈತೆ. ಏನು ಮುಟ್ಟಕ್ಕೆ ನನಗೆ ಭಯ ಆಗ್ತಿದೆ. ಇಲ್ಲಿ ನೋಡಿ ಫುಲ್ಲು ಸೊಳ್ಳೆ, ನಿಮಗೆ ಕಾಣಿಸುತ್ತೋ ಕಾಣಿಸಲ್ವೋ ಗೊತ್ತಿಲ್ಲ, ಹೆವಿ ಸೊಳ್ಳೆ ಇದೆ ಮಾತ್ರ. ನೋಡಿ ಅದು ಸಹಾರ ಇಂಡಿಯಾ ಕ್ಯಾಪ್ನ ಬಿಸಾಕ್ಬಿಟ್ಟು. ಇದೇ ಥರ ನನ್ನ ಹತ್ರ ಇತ್ತು ಚಿಕ್ಕ ವಯಸ್ಸಲ್ಲಿ, ಇದೇ ಥರ ಪೇಂಟ್ ಬಾಕ್ಸು. ನಾವು ಅಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೆ ಈ ಥರದ್ದು ಕೊಡ್ಸಮ್ಮ ಅಂತ. ಬಟ್ ಏನಕ್ಕಿದ್ದು ಗುಡ್ಡೆ ಹಾಕಿಲ್ಲ, ಸುಮ್ಮನೆ ತಗೊಳ್ಳೋದು ಹಿಂಗೆ ಕೈ ಹಿಂಗೆ ಮಾಡ್ಕೊಳ್ತಾ ಇದ್ದೆ ಅವಾಗ. ನೋಡಿ ಯಾರೋ ಬಿಸಾಕೋರೆ. ಚಿಕ್ಕ ವಯಸ್ಸಲ್ಲಿ ನೀನು ಬಿಸಾಕಿರೋದೇ ಇಲ್ಲಿ ಬಂದ್ಬಿಟ್ಟೈತಿ. ಅಯ್ಯೋ, ಹಂಗಂದ್ರೆ 20 ವರ್ಷವರೆಗೂ ಹಿಂಗೆ ಇದೆ. ಪ್ಲಾಸ್ಟಿಕ್ ಎಲ್ಲ 100 ವರ್ಷ ಆದ್ರೆ ಏನೂ ಆಗಲ್ಲ. ಆಯ್ತು ಗಾಯ್ಸ್, ಫುಲ್ ರಕ್ತ ಆಗ್ಬಿಡೈತೆ ಹಂಗೆ. ಜೀನ್ಸ್ ಹಾಕೊಳ್ತೀಯಾ?
ಟೋನ್ ಜೀನ್ಸ್. ಟೋನ್ ಜೀನ್ಸು. ಎಸ್, ಕರೆಕ್ಟಾಗಿ ಕಸ ಎತ್ತುತ್ತಾ ಇಲ್ಲ. ಇವ್ರ ಥರನೇ BBMP ಅವರನ್ನು ಹಿಂಗೆ ಮಾಡಿ ಅರ್ಧಂಬರ್ಧ ಕಸ ಎತ್ಕೊಂಡು ಹೋಗ್ಬಿಟ್ಟವ್ರೆ. ನಾವು ಕ್ಲೀನ್ ಮಾಡಕ್ ಮುಂಚೆನೆ BBMP ಅವ್ರ ಜೊತೆ ಮಾತಾಡಿದ್ವಿ. ಆ ವಾರ್ಡ್ಗೆ ಯಾರು ಕ್ಲೀನ್ ಮಾಡ್ತಾರೋ ಅವ್ರ ಜೊತೆ ಏನಂದ್ರೆ ಅಲ್ಲಿ ತುಂಬಾ ಕಸ ಇದೆ, ನಾವು ಎಲ್ಲ ಕ್ಲೀನ್ ಮಾಡಿ ಮೂಟೆ ಅಲ್ಲಿ ಕಸ ಹಾಕಿಟ್ಟಿರ್ತೀವಿ, ನೀವು ಗಾಡಿಲಿ ಬಂದು ತಗೊಂಡೋಗಿ, ನಾನೆಲ್ಲ ಆದ್ಮೇಲೆ ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಕ್ಯಾಶ್ ಕೂಡ ಕೊಡ್ತೀನಿ, ಮಿಸ್ ಮಾಡಬೇಡಿ ಅಂದೆ. ಅದಕ್ಕೆ ಇಲ್ಲ ಸರ್ ಬರ್ತೀನಿ, ಫೋನ್ ಮಾಡಿ ಅಂತ ಹೇಳಿದ್ರು. ಆದ್ರೆ ನಾವೆಲ್ಲ ಕ್ಲೀನ್ ಮಾಡಿ ಕಾಲ್ ಮಾಡಿದ್ರೆ ಫೋನೇ ಪಿಕ್ ಮಾಡಲಿಲ್ಲ ಅವರು. BBMP ಅವರು ಕಾಲ್ ಮಾಡ್ತಾ ಇದ್ದೀನಿ ಅವಾಗಿಂದ. ಎತ್ಬಿಟ್ಟು ಏನಂತಾರೆ ಗೊತ್ತಾ, ಇದನ್ನ ಎತ್ತಕ್ಕಾಗಲ್ಲ, ನಾಳೆ ಬಂದು ಎತ್ತೀವಿ. ನಾನು ಹೇಳ್ತಾ ಇದ್ದೀನಿ, ಗಂಟೆಲ್ಲ ಕಟ್ಬಿಟ್ಟು ಇಟ್ಟಿದ್ದೀನಿ ಅಣ್ಣ, ಬಂದು ತೊಗೊಂಡೋಗಿ ಅಂದ್ರೂ ತೊಗೊಂಡೋಗಿ ರೆಡಿ ಇಲ್ಲ. ಕಾಸು ಕೊಡ್ತೀನಿ ಅಂತಲೂ ಹೇಳಿದ್ರು ಇಲ್ಲ, ಬರೋಲ್ಲ, ನಾವು ಬರೋಲ್ಲ ಅಂತಲೇ ಹೇಳ್ತಿದ್ದಾರೆ. ಈ ಥರ ನಾವು ಕಷ್ಟಪಟ್ಟು ಗಂಟಲ್ಲಿ ನೋಡಿ ಎಷ್ಟು ಗಂಟು ಕಟ್ಟಿದ್ದೀನಿ ನಾನು. ಅವರು ಕಾಲ್ ಲಿಫ್ಟ್ ಮಾಡಿಲ್ಲ ಅಂತ ಅವ್ರ ಪಾಯಿಂಟ್ಗೆ ಕೂಡ ಹೋಗಿದ್ದೆ. ಅಲ್ಲಿ ಎಷ್ಟೊಂದು ಗಾಡಿ ನಿಂತಿತ್ತು ಖಾಲಿಯಾಗಿ. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಬನ್ನಿ, ಈ ಥರ ರೆಡಿ ಇದೆ, ಪ್ಲೀಸ್ ತೊಗೊಂಡು ಹೋಗಿ ಅಂತ ಹೇಳಿದೆ. ಕ್ಯಾಶ್ ಕೊಡ್ತೀನಿ ಬನ್ನಿ ಅಂದ್ರೂ ಬರ್ತೀನಿ ಅಂತ ಹೇಳ್ತಾರೆ, ಆದರೆ ಬರಲ್ಲ. 5 to 6 ಟೈಮ್ಸು ಹೋಗಿ ಬಂದು ಮಾಡಿದೆ. ಆದರೆ ಒಬ್ಬರು ಬಂದರು, ಅವ್ರು ದೂರದಿಂದನೇ ನೋಡಿ ಹಾಗೆ ಹೋಗಿದ್ದಾರೆ. ಏನಕ್ಕೆ ಅಂತ ಕೇಳಿದಾಗ ಜಾಸ್ತಿ ಕಸ ಇದೆ ಅಂತ ಹೇಳಿದ್ರು. ಮತ್ತು ಸುಳ್ಳು ಕೂಡ ಹೇಳಿದರು, ನಾವು ಕ್ಲೀನ್ ಮಾಡೋರು, ಗಾಡಿ ಓಡಿಸೋರಲ್ಲ ಅಂತ. ಅವ್ರ ಮನೆಗೆ ಹೋಗ್ಬಿಟ್ಟವ್ರ ಅಂತನಾ? ಅಲ್ಲ ಅಣ್ಣ, ಕಾಸು ಕೊಡ್ತೀನಿ ಬರೋಕ್ಕೆ ಅಣ್ಣ. ಅಲ್ಲಿ ಎಷ್ಟೊಂದು ಜನ ಇದ್ರಲ್ಲ ಅಣ್ಣ. ಹೋಗಿ ನೋಡಿ, ಯಾರನ್ನಿದ್ರೆ ಕರ್ಕೊಂಡು ಹೋಗಿ, ಅಲ್ಲಿ ಇರ್ತಾರೆ ನೋಡಿ. ಅಲ್ಲ ನೀವು ಬರೋಕ್ಕಾಗತ್ತಾ? ನಾನು ಬರಲ್ಲ. ನೀವು ಬರಲ್ವಾ? ಇಲ್ಲಿ ಸಾಯಿಬಾಬಾ ದೇವಸ್ಥಾನವರೆಗೂ ಬಂದಿದ್ದೀರಾ ಅಂದರೆ ಆಗಲೇ? ಸಾಯಿಬಾಬಾ ದೇವಸ್ಥಾನದವರೆಗೂ ಬಂದಿದ್ದೀನಿ ಅಂದ್ರಲ್ಲ, ಅದಕ್ಕೆ ಬಂದು ನೋಡ್ಕೊಂಡು ಬಂದ್ಬಿಟ್ಟೆ ನಾನು. ನೋಡ್ಕೊಂಡಲ್ಲಿ ನಾವು ಇಲ್ಲೇ ಇದೀವಿ, ಬಂದೇ ಇಲ್ಲ ನೀವು. ಅಲ್ಲ ನಾನು ಹಾಕ್ಕೊಡ್ತಿದ್ದೆ ಅಣ್ಣ. ಇಲ್ಲ, ಅವರು ಡ್ರೈವರ್ ಬರ್ಬೇಕಲ್ವಣ್ಣ. ಅಲ್ಲ ನಾನು ಈಗ ಬಂದು ನೋಡ್ಕೊಂಡು ಹೊಟ್ಟೋದ್ರೆ ಅಂದರೆ ಹೆಂಗಣ್ಣ? ಇಷ್ಟೊಂದೆಲ್ಲ ನಾನು ಗಂಟೆಲ್ಲ ಕಟ್ಟಿಟ್ಬಿಟ್ಟು ನೀಟಾಗಿ ಮಾಡಿದ್ದೆ. ನಾನು ಕ್ಲೀನರ್ ಅಣ್ಣ, ಡ್ರೈವರ್ ಆಗಿದ್ರೆ ನಾನೇ ಆಟೋ ಎತ್ಕೊ ಬಂದ್ಬಿಡ್ತಾ ಇದ್ದೆ. ಅಲ್ಲೋಗಿ ಲಾರಿ ಪಾಯಿಂಟ್ ಅಲ್ಲಿ ಯಾರನ್ನಿದ್ರೆ ನೋಡಿ ಕರ್ಕೊಂಡೋಗಿ. ಸರಿ ಆಯ್ತು ಬಿಡೋಣ. ಬರಲ್ಲ ಗಾಯ್ಸ್, ಕಾಲ್ ಎತ್ತಾರೆ. ಅವ್ರು ಬಂದ್ರಂತೆ, ಬಂದ್ಬಿಟ್ಟು ಇಷ್ಟೊಂದು ಇದೆಯಲ್ಲ ನಮ್ಮ ಕೈಲಿ ಎತ್ತಕ್ಕಾಗಲ್ಲ ಅಂತ ಹೊಟ್ಟೋಗಿದ್ದಾರೆ. ಯಾವಾಗಿಂದನೂ ಅವಾಗೆ ಬ್ಯಾಕ್ ಒಂದು 2 hours ಹಿಂದೆಯಿಂದನೂ ನಾನು ಕಾಲ್ ಮಾಡ್ತಾನೆ ಇದ್ದೀನಿ. ಅಲ್ಲಿಗೆ ಹೋಗಿ ನಾವು ಒಂದು ಪಾಯಿಂಟ್ ಇರುತ್ತೆ, ಟ್ರಕ್ಕೆಲ್ಲ ನಿಲ್ಸಿರ್ತಾರೆ ಮತ್ತು ಆಟೋ ಎಲ್ಲ ನಿಲ್ಸಿರ್ತಾರೆ ಕಸ ಹಾಕೋದು. ಅಲ್ಲಿಗೆ ಹೋಗಿ ಕೇಳಿದ್ರು ನಾವು ಬರ್ತೀವಿ, ನೀವು ಹೋಗಿರಿ, ನಾವು ನಂಬರ್ ಕೊಡ್ತಾರೆ, ಕಾಲ್ ಮಾಡಿ ನಾವು ಬರ್ತೀವಿ, ಕಾಲ್ ಮಾಡಿ ಬರ್ತೀವಿ. ಇದ್ದೇ ಆಟ ಆಗೋಗಿದೆ 2 hours ಇಂದನೂ. ನಾನು ಒಬ್ಬನೇ, ನನ್ನ ಹತ್ರ ಆಟೋ ಇದ್ದರೆ ನಾನು ಎತ್ಕೊಂಡು ಹೋಗ್ತಾ ಇದ್ದೆ. ಬಟ್ ನಾನು ಗಾಡೀಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರಿಗೆ ಹೇಳಿದ್ದೀನಿ ನೋಡಿ, ನಾನು ಕ್ಲೀನ್ ಮಾಡೋಷ್ಟು ನಾನು ಮಾಡಿದ್ದೀನಿ ನೋಡಿ. ಫುಲ್ಲು ಗಂಟೆಲ್ಲ ನಾನು ಕಟ್ಟಿಟ್ಟಿದ್ದೀನಿ, ಫುಲ್ಲೆಲ್ಲ ನಾನೇ ಎತ್ಕೊಂಡು ಹೋಗ್ಬಿಡ್ತಾ ಇದ್ದೆ ಗಾಡೀಲಿ. ಬಟ್ ಅವರೇ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ದುಡ್ಡು ಕೊಡ್ತೀನಿ ಬನ್ನಿ ಎತ್ಕೊಂಡು ಹೋಗಿ ಅಂದ್ರೂ ಬರೋಕ್ಕೆ ರೆಡಿ ಇಲ್ಲ ಅವರು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಾನು ಹೇಳೋದೊಂದೇ, ಅವ್ರು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದಾರಂತೆ. ನಾಳೆ ತಿರ್ಗಾ ಬಂದು ನೋಡ್ತೀನಿ, ಎತ್ತಿದ್ರೆ ಓಕೆ, ಎತ್ತಿಲ್ಲ ಅಂದರೆ ತಿರ್ಗಾ ಅದೊಂದು ವಿಡಿಯೋ ಮಾಡ್ತೀನಿ, ಎತ್ತಿಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಹೇಳೋದೊಂದೇ, ಪ್ಲೀಸ್ ಕಸ ರೋಡಿಗೆ ಬರ್ತಾರಲ್ಲ ಅಲ್ಲೇ ಹಾಕಿ, ಇಲ್ಲಿ ಬಂದು ಹಾಕ್ಬೇಡಿ. ಮಕ್ಳಿಗಾಗಲಿ, ಹಸುಗಳಿಗಾಗಲಿ, ನಾಯಿಗಾಗಲಿ, ಇಲ್ಲ ನಿಮಗೆ ಆಗಲಿ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಅನ್ಹೆಲ್ತಿ ಆಗಿ ಫೀಲಿಂಗ್ ಆಗಿ ನಿಮಗೆ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಬರುತ್ತೆ ನಿಮಗೇನೆ. ಆದಷ್ಟು ಇದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್. ಬಟ್ ನನಗೊಂದು ಬೇಜಾರಾಗ್ತಿರೋದಂದರೆ, ಇಷ್ಟೆಲ್ಲ ನಾನು ಮಾಡಿದ್ರು ಬಂದು ಎತ್ಕೊಂಡು ಹೋಗ್ಲಿಲ್ವಲ್ಲ, ಅದು ತುಂಬ ಹರ್ಟ್ ಆಗ್ತಿದೆ ನನಗೆ. ನಾಳೆ ಬೆಳಗ್ಗೆ ಬಂದು ನೋಡ್ತೀನಿ, ಅಕಸ್ಮಾತ್ ಎತ್ತಿದ್ರೆ ಓಕೆ, ಇಲ್ಲಾಂದರೆ ಅಲ್ಲಿಗೆ ಹೋಗಿ ಅದೊಂದು ವಿಡಿಯೋ ಮಾಡೇ ಮಾಡ್ತೀನಿ, ಬಂದು ಯಾಕೆ ಕಸ ಎತ್ತಿಲ್ಲ ಅಂತ. ಸೈನಿಂಗ್ ಆಫ್.